ಚೆನ್ನಮ್ಮನ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಎಸ್ಎಸ್ಎಲ್ಸಿ 2026ರ 100ರಷ್ಟು ಫಲಿತಾಂಶ ಸಾಧಿಸಿದೆ. ಪ್ರೌಢಶಾಲೆಗಳ ಹಾಗೂ ಅತ್ಯುತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭವು ಶಾಸಕರ ಗೃಹ ಕಚೇರಿಯಾದ ಕೆಸರುಕೊಪ್ಪ ನೇಗಿನಹಾಳದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ವೇದಿಕೆಯನ್ನ ಅಲಂಕರಿಸಿದ ಗಣ್ಯರು ಶೈಕ್ಷಣಿಕವಾಗಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಹಾಗೂ ವಿದ್ಯಾರ್ಥಿಗಳ ಮುಂದಿನ ದಿನಗಳಲ್ಲಿ ಉತ್ತಮ ಸಾಧನೆಯ ಜೊತೆಗೆ ಸಮಾಜಕ್ಕೆ ಪ್ರೇರಣೆಯಾಗುವಂತೆ ಕರೆ ನೀಡಿದರು. ನಾವು ಡಬಲ್ ಡಿಜಿಟ್ ಬಂದು ಹತ್ತಬೇಕಪ್ಪ, ನೀ 99 ಮಾಡು 50 ಮಾಡು, ಎರಡು ಅಂಕಿ ಬರ್ಬೇಕನ್ನುವಂಥದ್ದು ಒಂದು ಏನು ಇಟ್ಕೊಂಡು ಫ್ರೀ ಹ್ಯಾಂಡ್ ಆಗಿ ಬಿಟ್ಬಿಟ್ಟು ಟೀಚರ್ಸ್ನ ಹೆಂಗೆ ಮೊಬಿಲೈಸ್ ಮಾಡ್ತೀವೋ, ಏನು ಮಾಡ್ತೀವೋ, ಹೆಡ್ ಮಾಸ್ಟರ್ಸ್ನ ಹೆಂಗೆ ಮಾಡ್ತೀವೋ, ಸ್ಟೂಡೆಂಟ್ಸಿಗೆ ಏನು ಮಾಡ್ತೀವೋ, ನನ್ನ ಕಡೆಯಿಂದ ನಿನಗೆ ಏನು ಬೇಕು ಸರ್ಕಾರದ ವತಿಯಿಂದ ಡೆಫಿನೆಟ್ ಆಗಿ ನಾವು ಪ್ರೊವೈಡ್ ಮಾಡ್ತೇವೆ. ಬಟ್ ಈ ಅಚೀವ್ಮೆಂಟ್ ನೀವು ನೋಡಬೇಕನ್ನುವಂಥ ವಿಚಾರ ಹೇಳಿದಾಗ 100% ಆಗಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಆದ್ಯತೆ ಕೊಡ್ತಾರೋ ಇಲ್ಲ ಅಂತ ಅನ್ನೋದಿಲ್ಲ. ಬಟ್ ಈ ಶಾಸಕರನ್ನ ನಾ ಯಾಕೆ ವೈಯಕ್ತಿಕ ರೆಸ್ಪೆಕ್ಟ್ ಕೊಡ್ತೇನೆ ಅಂತಂದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ಅವರು ಬಹಳ ಸಮಯವನ್ನು ಕೊಟ್ಟಿದ್ದಾರೆ. ನಾನು ಸುಮಾರು ಹೋದ ವರ್ಷ ಈ ವರ್ಷ ಕೂಡ ಒಂದು 15ರಿಂದ 20 ಬಾರಿ ನಾನು ವಿಸಿಟ್ ಮಾಡೀನಿ. ಇವರ ಕ್ಷೇತ್ರದಲ್ಲಿ ಕ್ಲಾಸ್ ತಗೊಂಡಿದ್ದೇನೆ, ಇಂಟ್ರಾಕ್ಟ್ ಮಾಡಿದ್ದೇನೆ, ಶಿಕ್ಷಕರ ಸಭೆಗಳನ್ನು ಮಾಡಿದ್ದೇನೆ. ಅದರಾಗ ನಾನು ಅಷ್ಟು ನೋಡಿದ ಸಮಯದೊಳಗ ಶಾಸಕರನ್ನ ಖುದ್ದಾಗಿ ನಿಲ್ತಾ ಇದ್ರು. ನನಗೆ ಬಹಳ ಅವ್ರ ಬಗ್ಗೆ ರೆಸ್ಪೆಕ್ಟ್ ಒಳಗೆ ಹುಡ್ತಾ ಇತ್ತು. ಅದನ್ನ ಎಕ್ಸ್ಪ್ರೆಸ್ ಮಾಡಕ 10ನೇ ನಂಬರ್ ಒಳಗೆ ಬರ್ತೀವ್ರಿ, ಇಲ್ಲಾಂದ್ರೆ 25 ನಂಬರ್ ಒಳಗೆ ಬರ್ತೀವ್ರಿ ಅಂತಂದಾಗ ನಿಮಗೆ ಏನ್ ಬೇಕು ಅದನ್ನ ತಗೊಳ್ಳಿ. ಆದ್ರೆ ನಮಗ್ ಈ ಬೆಳಗಾವಿ ಡಿಸ್ಟಿಕ್ದಲ್ಲಿ ಫಸ್ಟ್ ಬರುದು ಅಂದ್ರೆ ಅಲ್ಲ, ಕರ್ನಾಟಕದಲ್ಲಿ ಒಂದು ಹೆಸರು ಬರಲಿ ಅಂತ ಅವರು ಆಶಿಸಿ ಮಾಡಿದ್ರು. ಅದ ಪ್ರಕಾರ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಹಾಗೂ ನಮ್ಮ ಎಲ್ಲ ಶಿಕ್ಷಕರು ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನದ ಫಲ ನಮ್ಗೆಲ್ಲರಿಗೂ ಸಿಕ್ಕಿದೆ. ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ರುದ್ರಪ್ಪ, ಹುಬ್ಬಳ್ಳಿ, 9 ಲೈವ್ ನ್ಯೂಸ್, ಕಿತ್ತೂರು.